ನಮಸ್ಕಾರ ಸ್ನೇಹಿತರೆ, ಶಿವ ಬಂಜಾರ ವ್ಲಾಗ್ ಚಾನಲ್ ಮೇಲೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದು ನೋಡೋದಾದರೆ ನಾವು ನಿಮ್ಮ ಚಾನಲ್ ಮೇಲೆ ನಾನು ಹೇಳುವಂಥ ಈ 5 ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ. ನೆನಪಲ್ಲಿಡಿ, ನಾನು ಯಾವುದೇ ವಿಡಿಯೋ ಮಾಡಿದರೆ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋನೇ ಮಾಡಿರ್ತೇನೆ. ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಿ, ಈ ಒಂದು 5 ತಪ್ಪುಗಳನ್ನು ನಿಮ್ಮ ಚಾನಲಿನ ಮೇಲೆ ಮಾಡಬೇಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಒಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಲೇಟ್ ಮಾಡೋದು ಬೇಡ ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇ ಪಾಯಿಂಟು, ಬೇರೆಯವರ ಚಾನಲ್ನಲ್ಲಿರುವಂಥ ವಿಡಿಯೋನ ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಬೇಡಿ ಸ್ನೇಹಿತರೆ. ಬೇರೆಯವರ ಒಂದು ವಿಡಿಯೋಗೆ ಒಳ್ಳೆ ವ್ಯೂಸ್ ಇದೆ, ಒಳ್ಳೆ ಎಲ್ಲ ಸಬ್ಸ್ಕ್ರೈಬರ್ ಇದ್ದಾರೆ, ಆ ರೀತಿ ಅಂತ ನೀವು ಯೋಚನೆ ಮಾಡಿ ಬೇರೆಯವರ ಚಾನಲಲ್ಲಿರುವಂಥ ವಿಡಿಯೋನ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತಂದು ಅಪ್ಲೋಡ್ ಮಾಡಿದರೆ ಅದು ಕಾಪಿರೈಟ್ ಆಗುತ್ತೆ ಸ್ನೇಹಿತರೆ. ಕಾಪಿರೈಟ್ ಆದರೆ ನೀವು ಮುಂದೆ ಯೂಟ್ಯೂಬ್ ಜರ್ನಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಮೊನೆಟೈಸೇಷನ್ ಆನ್ ಆಗಲ್ಲ. ನಿಮಗೆ ಯೂಟ್ಯೂಬಿಂದ ಯಾವುದೇ ರೀತಿಯ ದುಡ್ಡು ಸಹ ಸಿಗಲ್ಲ ಸ್ನೇಹಿತರೆ. ಹಾಗಾಗಿ ಮೊದಲನೇ ಪಾಯಿಂಟನ್ನು ನೆನಪಿಡಿ, ಬೇರೆಯವರ ಚಾನಲ್ನ ವೀಡಿಯೋನ ನೀವು ಡೌನ್ಲೋಡ್ ಮಾಡಿ ನಿಮ್ಮೊಂದು ಚಾನಲ್ಗೆ ಅಪ್ಲೋಡ್ ಮಾಡಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎರಡನೇ ಪಾಯಿಂಟ್ ನೋಡೋಣ. ಬೇರೆಯವರ ವಿಡಿಯೋ ಮತ್ತು ಥಂಬ್ನೇಲ್ ಟೈಟಲ್ನ ನೀವು ಕಾಪಿ ಮಾಡಬಾರ್ದು ಸ್ನೇಹಿತರೆ. ಬೇರೆಯವರ ವಿಡಿಯೋ ಯಾವ ರೀತಿ ಇದೆ ಅದೇ ಥರ ನೀವು ಬೇರೆಯವರ ವಿಡಿಯೋ ಒಳ್ಳೆ ಮಾಹಿತಿ, ಈಗ ನಾನೀಗ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಒಂದು ಮಾಹಿತಿನ ನೀವು ಬರೆದುಕೊಂಡು ಅಥವಾ ನೋಟ್ ಮಾಡಿಕೊಂಡು ಅದನ್ನೇ ನೀವು ಎಕ್ಸ್ಪ್ಲೇನ್ ಮಾಡೋದಲ್ಲ ಸ್ನೇಹಿತರೆ. ಹಾಗೆ ನಾನು ಅಪ್ಲೋಡ್ ಮಾಡಿದಂಥ ತಮ್ನೇಲಲ್ಲಿ ಇರುವಂಥ ಟೈಟಲ್ನ ನೀವು ಕಾಪಿ ಮಾಡಬೇಡಿ ಸ್ನೇಹಿತರೆ. ನಿಮ್ಮ ಒಂದು ಓನ್ ಆಗಿರುವಂಥ ವಿಡಿಯೋ ಮತ್ತು ಓನ್ ಆಗಿರುವಂಥ ಕಂಟೆಂಟ್ ಮತ್ತು ಓನಾಗಿಯೇ ನೀವು ಮಾತಾಡಬೇಕು ನಿಮ್ಮ ಒಂದು ವಿಡಿಯೋದಲ್ಲಿ. ಮತ್ತು ತಮ್ನೇಲಿಗೆ ಸಹ ಒಂದು ಟೈಟಲ್ ಕೊಡಬೇಕಾದ್ರೆ ನೀವು ಓನಾಗಿಯೇ ಕೊಡಬೇಕು. ಇನ್ನೊಬ್ಬರ ತಮ್ನೇಲಲ್ಲಿರುವಂಥ ಟೈಟಲ್ನ ಕಾಪಿ ಮಾಡಬಾರ್ದು ಸ್ನೇಹಿತರೆ. ಅದನ್ನು ನೆನಪಲ್ಲಿ ಇಡಿ. ಈ ರೀತಿಯ ತಪ್ಪನ್ನು ಸಹ ಮಾಡಬೇಡಿ ಸ್ನೇಹಿತರೆ. ಮೂರನೇ ಪಾಯಿಂಟ್ ಬಂದುಬಿಟ್ಟು, ನಿಮಗೆ ಯಾವುದೇ ಒಂದು ಆ್ಯಪಿನ ಮೂಲಕ ಫ್ರೀಯಾಗಿ ಫೋಟೋನೋ ವಿಡಿಯೋ ಆ ಥರ ಸಿಗ್ತಾ ಇದೆ ಅಂದರೆ ಅದನ್ನು ನೀವು ಪ್ರಮೋಟ್ ಮಾಡಬೇಡಿ ಸ್ನೇಹಿತರೆ. ನಿಮ್ಮ ಒಂದು ವೀಡಿಯೋದಲ್ಲಿ ಈ ಆ್ಯಪಲ್ಲಿ ಫ್ರೀಯಾಗಿ ಬರುತ್ತೆ, ಅದು ಬರುತ್ತೆ ಅಂತ ಆ ಥರ ವೀಡಿಯೋ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ ಈಗ ನಮಗೆ ಆ ಒಂದು ಅಪ್ಲಿಕೇಶನಿಂದ ಫ್ರೀಯಾಗಿ ವಿಡಿಯೋ ಎಡಿಟಿಂಗು ಆ ಥರದ್ದು ಬರ್ತಾ ಇದೆ ಅಂದರೆ ನೀವು ಅದನ್ನು ಪ್ರಮೋಟ್ ಮಾಡಿದರೆ ಅವರು ಸಹ ರೆಕಮೆಂಡ್ ಆದರೆ ದುಡ್ಡನ್ನು ಕಟ್ಟುವಂಥ ಚಾನ್ಸಸ್ ಬರುತ್ತೆ ಸ್ನೇಹಿತರೆ. ಅಂದರೆ ನಾವು ಅಮೌಂಟನ್ನು ಪೇ ಮಾಡಿ ಯೂಸ್ ಮಾಡುವಂಥ ಚಾನ್ಸಸ್ ಸಹ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಆ ರೀತಿಯಾಗಿ ಮಾಡಬೇಡಿ ಸ್ನೇಹಿತರೆ. ಆ್ಯಪ್ಗಳ ಬಗ್ಗೆ ಫ್ರೀಯಾಗಿ ಸಿಗ್ತಾ ಇದ್ದರೆ ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನು ನಿಮ್ಮ ಫ್ರೆಂಡ್ಸಿಗೆ ಅಲ್ಲಿ ಹೇಳಿ, ಪ್ರೆಸೆಂಟಾಗಿ ಅಂದರೆ ನಿಮ್ಮ ಫ್ರೆಂಡ್ ಎದುರಿಗಿದ್ರೆ ಅಲ್ಲಿ ಹೇಳಿ, ನಿಮ್ಮ ಒಂದು ವೀಡಿಯೋದಲ್ಲಿ ಹೇಳಬೇಡಿ ಸ್ನೇಹಿತರೆ. ಈ ರೀತಿಯ ತಪ್ಪನ್ನು ಸಹ ಮಾಡಬೇಡಿ ಸ್ನೇಹಿತರೆ. ನಾಲ್ಕನೇ ಪಾಯಿಂಟ್ ನಾವು ನೋಡೋದಾದರೆ ಹ್ಯಾಕಿಂಗ್ ಮತ್ತು ಟ್ರ್ಯಾಕಿಂಗ್. ಇದರ ಬಗ್ಗೆ ನೀವು ಹೇಳಬಾರ್ದು ಸ್ನೇಹಿತರೆ. ನಿಮ್ಮ ಒಂದು ವೀಡಿಯೋದಲ್ಲಿ ಯಾವುದೇ ರೀತಿಯ ಆ್ಯಪಿನ ಹ್ಯಾಕಿನ ಬಗ್ಗೆ, ಅಕೌಂಟ್ ಹ್ಯಾಕಿನ ಬಗ್ಗೆ ಆ ರೀತಿಯಾದ ವೀಡಿಯೋನ ನೀವು ಮಾಡಬಾರ್ದು. ಮತ್ತು ಟ್ರ್ಯಾಕಿಂಗ್ ಅದರ ವೀಡಿಯೋ ಸಹ ಮಾಡಬಾರ್ದು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಹ್ಯಾಕಿಂಗ್ ಮತ್ತು ಟ್ರ್ಯಾಕಿಂಗ್ ವೀಡಿಯೋದ ಬಗ್ಗೆ ಮಾಡಿದರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗಲ್ಲ. ನಿಮ್ಮ ಒಂದು ಚಾನಲ್ನ ಯೂಟ್ಯೂಬ್ನವರೇ ಡಿಲೀಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಜಾಗೃತಿಯಿಂದ ಇರಿ. ಹ್ಯಾಕಿಂಗ್ ಮತ್ತು ಟ್ರ್ಯಾಕಿಂಗ್ ವೀಡಿಯೋನ ನೀವು ವಿಡಿಯೋ ಶೂಟ್ ಮಾಡಿ ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಬೇಡಿ ಸ್ನೇಹಿತರೆ, ನೆನಪಲ್ಲಿಡಿ. ಐದನೇ ಪಾಯಿಂಟ್ ಬಂದುಬಿಟ್ಟು, ಫೋಟೋ ವಿಡಿಯೋ ಎಡಿಟಿಂಗ್ ಇರುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನಿನ ಬಗ್ಗೆ ಜಾಸ್ತಿ ವಿಡಿಯೋ ಹಾಕಬೇಡಿ ಸ್ನೇಹಿತರೆ ನಿಮ್ಮ ಒಂದು ಚಾನಲಿನ ಮೇಲೆ. ನೀವೀಗ ಕೆಲವೊಬ್ಬರಿಗೆ ಫೋಟೋ ಎಡಿಟಿಂಗ್ ಅಂದರೆ ತುಂಬ ಇಷ್ಟ ಇರ್ತದೆ. ಅವರ ಒಂದು ಚಾನಲಲ್ಲಿ ಬರೀ ಫೋಟೋ ಎಡಿಟಿಂಗ್ ಬಗ್ಗೆ ಮಾತ್ರನೇ ಹಾಕ್ತಾರೆ. ಅದು ಮುಂದೆ ನಿಮ್ಮ ಚಾನಲ್ಗೆ ಗ್ರೋ ಆಗಲ್ಲ ಸ್ನೇಹಿತರೆ. ನೀವು ಬೇರೆ ರೀತಿಯ ವೀಡಿಯೋನ ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ನಿಮ್ಮ ಒಂದು ಚಾನಲಲ್ಲಿ. ವಿಡಿಯೋ ಎಡಿಟಿಂಗ್ ಅದು ಸಹ ಅಷ್ಟೇ ಸ್ನೇಹಿತರೆ. ನೀವು ಡೈಲಿ ಅಂದರೆ ದಿನದಿಂದ ದಿನಕ್ಕೆ ಬರೀ ವಿಡಿಯೋ ಎಡಿಟಿಂಗ್ ಬಗ್ಗೆನೇ ವಿಡಿಯೋ ಅಪ್ಲೋಡ್ ಮಾಡೋದಲ್ಲ ಸ್ನೇಹಿತರೆ. ನಿಮ್ಮ ಒಂದು ಚಾನಲಲ್ಲಿ ವೆರೈಟಿ ಬೇರೆ ರೀತಿಯಲ್ಲಿ ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ, ಓನಾಗಿ ಕಂಟೆಂಟಲ್ಲಿ ಇರುವಂಥ ವಿಡಿಯೋನೇ ಅಪ್ಲೋಡ್ ಮಾಡಿ ನಿಮ್ಮೊಂದು ಚಾನಲ್ಗೆ. ಇವತ್ತಿನ ಒಂದು ವಿಡಿಯೋ ಇಷ್ಟು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾದ ಮಾಹಿತಿ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಪೂರ್ತಿ ನೋಡೋದಕ್ಕೆ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.